ಈಗ ನಾವು ಪೊಳಲಿ ಟೆಂಪಲ್ ಹತ್ರ ಬಂದ್ವಿ. ಈಗ ನಮ್ಮನ್ನು ಪಿಕಪ್ ಮಾಡ್ಲಿಕ್ಕೆ ಇದು ಚೀಟಿ ಬಂದಿದೆ. ಈಗ 8 ಗಂಟೆ ಆಯ್ತು. ಈಗ ನಮ್ಮನ್ನು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ದಾರೆ. ತಿಂಡಿ ಕೂಡ ಬಂತು. ತಿಂಡಿ ಆಗಿ ಸಿಗ್ತೇವೆ. ಇವರು ನೋಡಿ ಕೇರಳದಲ್ಲಿ ಇವರು ಲಾಟ್ರಿ ತೆಗೀರಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವರು ತಗೊಳ್ತಾ ಇದ್ದಾರೆ. ಇದೆ. ಈಗ ನಾವೆಲ್ಲ ರೆಡಿ ಆಗಿದ್ದೇವೆ. ಸ್ನಾನ ಮಾಡಿ ಹೋಗ್ಬೋದು. ಸ್ನಾನ ಮಾಡಿ ಹೋಗುವವರಿಗೆ ಬೇಡ. ನಾವೀಗ ಊಟದ ಲೈನಲ್ಲಿ ಒಂದು ಅರ್ಧ ಗಂಟೆಯಿಂದ ನಿಂತಿದ್ದೇವೆ. ಈಗ 2 ಗಂಟೆ ಆಯಿತು. ಈಗ ನಮಗೆ ಊಟ ಸಿಕ್ಕಿದೆ. ಮತ್ತು ನಾವು ಊಟ ಆದ ನಂತರ ಸೀದಾ ಟೆಂಪಲ್ ಕಡೆ ಬಂದ್ವಿ. ಅಲ್ಲಿ ಆನೆ ಸವಾರಿ ಆಗ್ತಿತ್ತು. ಅಂದರೆ ಅದು ಆನೆ ಸವಾರಿ ಎಲ್ಲ ದಿನ ಒಂದೇ ಟೈಮಿಂಗಲ್ಲಿ ಇರುವುದಿಲ್ಲ. ಅಂದರೆ ಅದೇನೋ ಗಳಿಗೆ ನೋಡಿ ಬರುದಂತೆ. ನಮ್ಮ ಪುಣ್ಯಕ್ಕೆ ಅದೊಂದು ನೋಡಲಿಕ್ಕೆ ಸಿಕ್ಕಿತು. ಇದೊಂದು ಟ್ರೆಡಿಷ್ನಲ್ ರೀತಿಯಲ್ಲಿ ಉಂಟಲ್ವ, ಅದನ್ನೆಲ್ಲ ನೋಡುವಾಗ ಸ್ಪೆಷಲ್ ಅನಿಸ್ತದೆ. ಅರಿವಣ ಪಾಯಸ ಆ ಥರದ್ದು ಇದೊಂದು ನೋಡಿ. 2 ಕಲ್ಲನಿಗೆ ಉಜ್ಜಿದ್ರೆ ಅಲ್ಲಿ ಗಂಧ ಬರ್ತದೆ. ಈಗಿನಿಂದ ಮಳೆ ಇರಲಿಲ್ಲ. ಈಗ ನೋಡಿ ಮಳೆ ಎಷ್ಟು ನೀರು ಬಂತು. ನಾವು ಹೊರಡುದು ಮತ್ತೆ ಅದು ಯಾವ ರೀತಿ ಮಾಡ್ತಾರೆ ಅಂತ ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ. ನೋಡ್ಬೋದು. ಹಾಯ್ ಎಲ್ಲರಿಗೂ. ಇವತ್ತು ಗುರುವಾರ 18ನೇ ತಾರೀಕು. ಇವತ್ತು ನಾವು ಕೊಟ್ಟೂರಿಗೆ ಹೋಗ್ತಿದ್ದೇವೆ. ಅಂದರೆ ಇದು ಇರ್ತದೆ ಅಲ್ವಾ, ಟ್ರಾವೆಲಿಂಗ್ ಏಜೆನ್ಸಿ ಅವರದ್ದು ಪ್ಯಾಕೇಜ್, ಅದರಲ್ಲಿ ಹೋಗ್ತಿದ್ದೇವೆ. ನಮಗೆ ಬಸ್ ಇರೋದು ಇಲ್ಲಿಂದ BC ರೋಡಿಂದ. ನಾವು ಅಲ್ಲಿ ತನಕ ಹೋಗಬೇಕು. ಈಗ 4:45 ಆಯಿತು. ನಾನು ಮತ್ತು ನನ್ನ ತಮ್ಮನವರು, ಒಬ್ಬ ಕಸಿನ್ ಮತ್ತು ನನ್ನ ತಮ್ಮನ ಒಬ್ಬ ಫ್ರೆಂಡ್, ಇಷ್ಟು ಜನ ಹೋಗ್ತಿದ್ದೇವೆ. ನನ್ನ ತಮ್ಮನವರು ಮುಂದೆ ಹೋಗಿ ಆಯಿತು. ನಾನು ಮತ್ತು ಇನ್ನೊಂದು ತಮ್ಮ ಇಲ್ಲಿದ್ದೇವೆ. ಇದು ನಾವಿಲ್ಲಿಂದ ಹೊರಡ್ತೇವೆ. ನಾವು ಅಲ್ಲಿಗೆ ಶಾರ್ಪ್ 5:45ಗೆ ಅಲ್ಲಿಂದ ಹೊರಡಬೇಕಂತ ಹೇಳಿದ್ದಾರೆ. ಹಾಗಾಗಿ ಮಳೆ ಬರಲಿಕ್ಕೆ ಕೂಡ ಆಗಿದೆ. ಹಾಗಾಗಿ ಬೇಗ ಬೇಗ ಹೊರಡುವಂತ ಹೊರಡ್ತಿದ್ದೇವೆ. ಬಾಯಿನ ನಾನು ಅಲ್ಲಿ ಸಿಗ್ತೇನೆ. ಈಗ ನಾವು 5:45 ಆಯಿತು. ಈಗ ನಾವು ಇಲ್ಲಿಗೆ ಪೊಳಲಿಗೆ ರೀಚ್ ಆಗಿದ್ದೇವೆ. ಇದು ಹಿಂದುಗಡೆಯಿಂದ ಇದ್ದೇವೆ. ನಾವಿಂದ ಎದುರುಗಡೆಯಿಂದ ಟೆಂಪಲ್ಗೆ ಒಮ್ಮೆ ಹೋಗ್ತೇವೆ. ನಮ್ಮದು ಗಾಡಿ ಬರಬೇಕಷ್ಟೇ. ಹಾಗಾಗಿ ಮತ್ತು ಇವತ್ತು ಅವರದ್ದು ಒಂದು ಬಸ್ ಮತ್ತು ಒಂದು TT ಅಂತೆ. ನಮಗೆ TT ಅಂತೆ. ನಾವು ಎಲ್ಲರೊಟ್ಟಿಗೆ ಹೋಗ್ಬೇಕಂತ ಹೇಳಿದ್ವಿ. ಹಾಗಾಗಿ ನಮಗೆ TT ಅಂತ ಹೇಳಿದರು. ನಾವೀಗ ಒಮ್ಮೆ ಟೆಂಪಲ್ಗೆ ಹೋಗಿ ಮತ್ತೆ ಹೊರಡುವ. ಈಗ ನಾವು ಪೊಳಲಿ ಟೆಂಪಲ್ ಹತ್ರ ಬಂದ್ವಿ. ಅಂದರೆ ಇಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಹೊರಗಡೆಯಿಂದಲೇ ಕೈ ಮುಗಿದುಕೊಂಡು ಹೋಗುವ ಅಂತ. ನನ್ನ ತಮ್ಮನವರು ಆ ಕಡೆ ಹೋದರು. ಇಲ್ಲಿ ಒಬ್ಬ ಇದ್ದಾನೆ. ಭಯಂಕರ ಮಳೆ. ಅಂದರೆ ಜೋರಿಲ್ಲ, ಸ್ವಲ್ಪ ಸ್ವಲ್ಪ ಮಳೆ ಬರ್ತುಂಟು. ಇಲ್ಲಿ ನೋಡಿ ಫುಲ್ ನಾವು ಒದ್ದೆ ಆಗಿದ್ದೇವೆ. ಚಳಿಯೇ ಹಿಡಿದು ಹೋಗಿದೆ ನನಗೆ ಅಲ್ಲಿಂದ ಇಲ್ಲಿಗೆ ಬರುವಾಗ ಮಳೆಗೆ. ಈಗ ನಮ್ಮನ್ನು ಪಿಕಪ್ ಮಾಡಲಿಕ್ಕೆ ಇದು TT ಬಂದಿದೆ. ಇನ್ನೊಂದು ದೊಡ್ಡ ಬಸ್, ಅದು ಅದರಲ್ಲಿ ಜನ ಇದ್ರು, ನಾವು ಬರುವಾಗ ನೋಡಿದ್ವಿ. ಈಗ ನಮಗೆ TT ಅಂತೆ. ಹಾಗಾಗಿ ಇನ್ನು ನಾವು ಇಲ್ಲಿಂದ ಹೊರಡುದು. ನೋಡಿದೆ TT. ಈಗ ನಾವು ಹೊರಟಿದ್ದೇವೆ. ಇಷ್ಟು ಜನ ಇದ್ದೇವೆ ನಾವು. ಅಂದರೆ ನಮಗಿನ್ನು ಪಿಕಪ್ ಇರೋದು ಇಲ್ಲಿ ಮಂಗಳೂರಲ್ಲಿ. ಈಗ ನಾವು 6 ಜನ ಮತ್ತು ಈಗ 2 ಹತ್ತಿದ್ರು ಹುಡುಗಿಯರು. ಇನ್ನು ಇದು ಬಿಟ್ಟರೆ ನಮಗೆ ಮಂಗಳೂರಲ್ಲಿ ಪಿಕಪ್ ಇರೋದಂತೆ. ಒಂದು 6-7 ಜನ ಹುಡುಗಿಯರು ಇರಬೇಕು ಅಷ್ಟೇ. ಈ TTಯಲ್ಲಿ ಅಷ್ಟೇ. ಬಸ್ಸಲ್ಲಿ ತುಂಬ ಹೆಂಗಸರಿದ್ರು, ಅದರಲ್ಲಿ ಫುಲ್ ಆಗಿದೆ ಜನ. ನಮಗೆ ಈಗ ಅದಕ್ಕೆ ಇದೇ ಬೆಟರ್ ಅಂತ ಆಗ್ತದೆ ನೋಡಿ. ಇದರಲ್ಲಿ ನಾವೇ ಇರೋದು ಖುಷಿ ಆಗ್ತದೆ TTಯಲ್ಲಿ. ಈಗ 8 ಗಂಟೆ ಆಯಿತು. ಈಗ ನಮ್ಮನ್ನು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ದಾರೆ ಇಲ್ಲಿ. ಇದೆಲ್ಲ ನಮ್ಮ TTಯಲ್ಲಿ ಬ್ಯಾಚ್. ಇದು ನನ್ನ ತಮ್ಮ, ಇದು ಡ್ರೈವರ್ ದುರ್ಗಾ. 8 ಗಂಟೆ ಆಯಿತು. ಸ್ವಲ್ಪ ನಿದ್ದೆ ಮಾಡಿದ್ವಿ ನಾವು ಗಾಡಿಯಲ್ಲಿ. ಮತ್ತು ಇಲ್ಲಿ ವೆದರ್ ಎಲ್ಲ ಕೋಲ್ಡ್ ಉಂಟು. ಮಳೆ ಬರಲಿಕ್ಕೆ ಆಗಿದೆ. ಮಳೆ ಬರ್ತುಂಟು. ಮತ್ತು ಅಲ್ಲಿಗೆ ಹೇಗುಂಟೋ ಗೊತ್ತಿಲ್ಲ. ಮಳೆ ಇರ್ತದಾ ಇಲ್ವೋ ಎಂತಂತ ಗೊತ್ತಿಲ್ಲ. ಈಗ ತಿಂಡಿ ಕೂಡ ಬಂತು. ನಂದು ಮತ್ತು ನನ್ನ ತಮ್ಮಂದು ಪೂರಿ, ಇವರಿಬ್ಬರದು ಮಸಾಲೆ ದೋಸೆ. ಮತ್ತು ಇದು ನೋಡಿ ಆ ಕಡೆಯವರೆಲ್ಲ ತಿಂತಿದ್ದಾರೆ. ಮತ್ತು ನನ್ನ ತಮ್ಮ ಇಲ್ಲಿಗೆ ಬಂದು ಕೂಡ ದೋಸೆ ಆರ್ಡರ್ ಮಾಡಿದ್ದಾನೆ. ನಾವು ತಿಂಡಿಯಾಗಿ ಸಿಗ್ತೇವೆ. ಈಗ ನಾವು ಚಹಾ ಎಲ್ಲ ಕುಡಿದು ಹೊರಗಡೆ ನಿಂತಿದ್ದೇವೆ. ಇವರು ನೋಡಿ ಕೇರಳದಲ್ಲಿ ಇವರು ಲಾಟ್ರಿ ತೆಗೀರಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವರು ತಗೊಳ್ತಾ ಇದ್ದಾರೆ. ಕೇರಳದ ಲಾಟ್ರಿ ಅದು ಫೇಮಸ್ ಅಲ್ಲ. ನಮ್ಮಲ್ಲಿ ತಗೊಂಡಿದ್ದಾರೆ. ನೋಡು ಈ ಸರ್ತಿ ಅವರಿಗೆ ಬರ್ತದ ಅಂತ.
ಇದು ನಮ್ದು ಇನ್ನೊಂದು ರಾಜಶ್ರೀ ಬಸ್ ಇತ್ತಂತೆ ಹೇಳಿದ್ರಲ್ವಾ, ನಮ್ದು ಟಿ ಟಿ ಬಸ್ ಅಂತ ಹೇಳಿದ್ರಲ್ಲ, ಇದು ಬಸ್ಸಲ್ಲಿ ಬಂದವರು. ಬಸ್ ತುಂಬ ಜನ ಇದ್ದಾರೆ, ಲೇಡೀಸ್ ಜಾಸ್ತಿ. ಇದೇ ಹೋಟೆಲಿಗೆ ಅವರು ಕೊಡೋದ್ರು. ಯಾವ ಹೋಟೆಲ್ ಅಂದರೆ ಈ ಹೋಟೆಲ್ ಉದಾರು ಪಂಚರತ್ನ. ಈಗ ಮಾತ್ರ ಒಂದು ಖುಷಿ ಆಯಿತು ಮಾರೆ, ತಿಂದೆಲ್ಲ ಆಯ್ತಲ್ವ, ಎನರ್ಜಿ ಬಂತು. ಈ ಬೆಳಿಗ್ಗೆ ಬಂದದಲ್ವ, ಅದೆಲ್ಲ ಹೊಟ್ಟೆಲ್ಲ ಅಡಿಮೇಲಾಗಿತ್ತು. ಈಗೊಂದು ನೆಮ್ಮದಿ ಆಯಿತು. ಇನ್ನು ನಮ್ಮನ್ನು ನಿಲ್ಲಿಸೋದಲ್ಲೇ ಡೈರೆಕ್ಟ್ ಕೊಟ್ಟಿಯೂರಲ್ಲಿ. ಇನ್ನು ನಾವು ಅಲ್ಲೇ ವಿಡಿಯೋ ಮಾಡಬೇಕಂತಂದರೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮ್ಮ ಮೊಬೈಲಲ್ಲಿ ಬೇಗ ಚಾರ್ಜ್ ಹೋಗ್ತದಲ್ವ. ಹಾಗಾಗಿ ಬಸ್ ಹೇಳಿದ್ವಿ ಅಲ್ವಾ, ಒಂದು ಬಸ್ ಅಂತ, ಅದಿದೆ ಬಸ್. ನಾವು ಇದರಲ್ಲಿ ಬರಲಿಲ್ಲ, ನಾವು ಈ ಟಿ ಟಿಯಲ್ಲಿ ಬಂದದ್ದು. ನಮ್ಮದು ಇಲ್ಲಿ ಸಂಗಮ ಆಗಿದೆ, ಬಸ್ಸಿದ್ದು ಮತ್ತು ಟಿ ಟಿದ್ದು. ಅದರಲ್ಲಿ ಮಾತ್ರ ತುಂಬ ಹೆಂಗಸರೇ ಇರೋದು. ನಮಗೆ ಇದು ಟಿ ಟಿಯೇ ಸಿಕ್ಕಿದ್ದು ಒಳ್ಳೆಯದಾಯ್ತು. ಇದರಲ್ಲಿ ಸ್ವಲ್ಪ ಯೂತ್ ಅವರನ್ನು ಹಾಕಿದ್ದಾರೆ ಟಿ ಟಿಯಲ್ಲಿ. ಇದೆಲ್ಲ ಅದು ಯಾವುದೋ ಸಂಘದವರ ಅಂತ ಹೆಂಗಸರಿದ್ದಾರೆ ಅದರಲ್ಲಿ. ಇದರಲ್ಲಿ ಸ್ವಲ್ಪ ಇದ್ದಾರೆ, ಇದು ನಮ್ಮವರು, ನಮ್ಮ ಟಿ ಟಿಯಲ್ಲಿರುವವರು. ಲಾಟ್ರಿ ತುಜ್ಪಲೆ ಎದ್ದು ನೆಕ್ಸ್ಟ್ ವರ್ಷ ನಮ್ಮನೆ ಬರ್ಪ ನಾನು ಲಾಟ್ರಿ ನನಂಜಿ ಕೊಟ್ಟಿರು ಟ್ರಿಪ್ ಅಂತ ಈತೆ 15 ಮಿನಿಟ್ಸ್ ನಾವೀಗ ರೀಚ್ ಆಗ್ತೇವೆ. ಅಷ್ಟು ರಶ್ ಇಲ್ಲ ಕಾಣಬೇಕು, ಯಾಕಂದರೆ ಟ್ರಾಫಿಕ್ ಇಲ್ಲ, ಡೈರೆಕ್ಟ್ ಹೋಗ್ತಿದ್ದೇವೆ. ನೋಡ್ಬೋದು ಈ ಕಡೆ ಅಷ್ಟು ಟ್ರಾಫಿಕ್ ಎಲ್ಲ ಇರ್ತಾ ಇಲ್ಲ. ನೋಡಿ 12 ಕಾಲೇನಾಗಿದೆ. ಈಗ ನಾವೆಲ್ಲ ರೆಡಿ ಆಗಿದ್ದೇವೆ, ತಮ್ಮನವರೆಲ್ಲ ರೆಡಿ ಆಗಿದ್ದಾರೆ. ಇನ್ನು ನಾವು ದರ್ಶನಕ್ಕೆ ಹೋಗ್ಲಿಕ್ಕೆ ಅವರು ಬರ್ತೇನೆ ಅಂತ ಹೇಳಿದ್ದಾರೆ, ಗಾಡಿಯವರು ಕರ್ಕೊಂಡು ಹೋಗ್ತೇನೆ ಅಂತ. ನೋಡ್ಬೇಕೀಗ ಅವರು ಬರುವ ತನಕ ಕಾಯ್ಬೇಕು. ಈಗ ನಾವು ಹೊರಟಿದ್ದೇವೆ, ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ನಮಗೆ ಕೂಡ ಗೊತ್ತಿಲ್ಲ ಅಲ್ವಾ, ಫಸ್ಟ್ ಟೈಮ್ ಬರೋದು, ಹಾಗಾಗಿ ಅವರ ಹಿಂದೆ ಹೋಗ್ತಿದ್ದೇವೆ. ಅಂದರೆ ನಮ್ದೀಗ ಬಸ್ ಟಿ ಟಿಯ ಜನ ಎಲ್ಲ ಒಟ್ಟಿಗೆ ಆಗಿದ್ದೇವೆ. ನಾವು ಒಟ್ಟು ಒಂದು 60-65 ಜನ ಇದ್ದೇವೆ ಕಾಣಬೇಕು. ಎಲ್ಲರನ್ನೊಟ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ನಮ್ಮ ಗೈಡ್ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಅವರು ಮುಂದುಗಡೆ ಇದ್ದಾರೆ ನೋಡಿ. ಇಲ್ಲೇ ಸ್ನಾನ ಮಾಡಿ ಹೋಗ್ಬೋದು, ಸ್ನಾನ ಮಾಡಿ ಹೋಗುವವರಿಗೆ. ಬೇಡ ಅಂತ ಹೇಳಿದರೆ ಬೇಡ. ಹಾಗೆ ಅವರು ನಮ್ಮ ಗೈಡ್ ಅವರು ಹೇಳಿದ ಪ್ರಕಾರ ಇವತ್ತು ರಶ್ ಕಡಿಮೆ ಅಂತೆ. ಅವರು ಮೊನ್ನೆಲ್ಲ ಬರುವಾಗ ಭಯಂಕರ ರಶ್ ಇತ್ತಂತೆ, ಅದು ರಶ್ ಇಲ್ಲ. ಹಾಂ, ಇದು ನೋಡಿ ಇಲ್ಲಿ ಕ್ಯೂ ಹೋಗ್ಲಿಕ್ಕೆ. ಇಲ್ಲಿ ನಾವು ಕಾಲು ತೊಳೆದು ಈ ಕಡೆಯಿಂದ ಹೋಗ್ಲಿಕ್ಕೆ ಬಲೆಯ ಇಲ್ಲಿ ಚಪ್ಪಲಿ ಇಡಬೇಕು. ನನ್ನ ತಮ್ಮನಿಗೆ ಕೂಡ ತೆಗಿಲಿಕ್ಕೆ ಹೇಳಿದ್ರು, ಆಪ್ಷನ್ ಇಲ್ಲ ಅವನಿಗೆ ಕೂಡ, ಹ್ಯಾಂಡಿಕ್ಯಾಪ್ ಅವನು, ಆದರೂ ತೆಗಿಲೇಬೇಕಂತ ಹೇಳಿದ್ರು. ಹಾಗಾಗಿ ಅವನಿಗೆ ಸ್ವಲ್ಪ ಈಗ ಕಷ್ಟ ಆಗ್ಬೋದು ಇಲ್ಲಿಂದ ಹೋಗ್ಲಿಕ್ಕೆ. ನಮ್ಮ ಇನ್ನೊಂದು ಬಸ್ಸಲ್ಲಿ ಉಂಟಲ್ಲ, ಎಲ್ಲ ಹೆಂಗಸರೇ ಬಂದದ್ದು, ಹಾಗಾಗಿ ಅವ್ರದ್ದು ಸ್ವಲ್ಪ ಲೇಟ್ ಆಗೋದು. ಅವರ ಒಂದು ವಾಶ್ರೂಮಿಗೆ ಹೋದ್ರೆ ಲೇಟ್ ಆಗ್ತದೆ, ಆ ಕಡೆ ಕಾಲು ತೊಳಿಲಿಕ್ಕೆ ಹೋದರೆ ಲೇಟ್ ಆಗ್ತದೆ. ಹಾಗಾಗಿ ನಾವು ಅವರನ್ನು ಕಾಯಲೇಬೇಕಾಗ್ತದೆ. ನಮಗೆ ಗೊತ್ತಿಲ್ಲಲ್ವ, ಅವರು ಕರ್ಕೊಂಡು ಹೋಗೋದಲ್ವ. ಹಾಗಾಗಿ ನಾವೀಗ ಊಟದ ಲೈನಲ್ಲಿ ಒಂದು ಅರ್ಧ ಗಂಟೆಯಿಂದ ನಿಂತಿದ್ದೇವೆ. ಈಗ ನಾವು ಒಂದು ಅರ್ಧ ಗಂಟೆಯಿಂದ ಊಟದಲ್ಲಿ ಅಪ್ಪಿ ವಿಡಿಯೋ ನೋಡಿ, ಅವನಲ್ಲಿ ಕೂತಿದ್ದಾನೆ. ಅವನು ಊಟ ಮಾಡೋದಿಲ್ಲ, ಅದಕ್ಕೆ ಅವನು ಕ್ಯೂ ಅಲ್ಲಿ ನಿಲ್ಲಿಲ್ಲ, ಹಾಗಾಗಿ ಅಲ್ಲಿ ಕೂತಿದ್ದಾನೆ. ಅವರು ನಮ್ಮ ಗೈಡ್ ಒಬ್ಬರು ಕಾಣಿಸ್ತಿದ್ದಾರೆ. ಅಂದರೆ ನಮ್ಮ ಬಸ್ಸಲ್ಲೆಲ್ಲ ಕರ್ಕೊಂಡು ಬಂದವರು ಅವರೇ, ನಮ್ಮ ಕಡೆ ಎಲ್ಲ ಕರ್ಕೊಂಡು ಹೋಗೋದು. ಈಗ 2 ಗಂಟೆ ಆಯಿತು. ಈಗ ನಮಗೆ ಊಟ ಸಿಕ್ಕಿದೆ.
ಇಷ್ಟು ದೂರ ಬಂದು ಊಟ ಮಾಡದಿದ್ರೆ ಕೂಡ ವೇಸ್ಟ್ ಆಗ್ತದೆ ಅಲ್ವಾ, ಹಾಗೆ ಮತ್ತೆ ನಾವು ನಿಂತದ್ದು ಒಮ್ಮೆ ಬೇಡ ಅಂತ ಇದ್ವಿ. ನೋಡಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಇಲ್ಲಿರೋದು. ನೋಡಿ ಊಟಕ್ಕೆ ನಿಂತವರು, ಬ್ಯಾಕ್ಗ್ರೌಂಡ್ ಇದೆ ನೋಡಿ, ವ್ಯೂ ಸಕ್ಕತ್ತಾಗಿದೆ. ಮತ್ತು ನಾವು ಊಟ ಆದ ನಂತರ ಸೀದಾ ಟೆಂಪಲ್ ಕಡೆ ಬಂದ್ವಿ. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ನಾವು ಬರುವ ಟೈಮಿಗೆ ಅಲ್ಲಿ ಆನೆ ಸವಾರಿ ಆಗ್ತಿತ್ತು. ಅಂದರೆ ಅದು ಆನೆ ಸವಾರಿ ಎಲ್ಲ ದಿನ ಒಂದೇ ಟೈಮಿಂಗಲ್ಲಿ ಇರುವುದಿಲ್ಲ, ಅಂದರೆ ಅದೇನೋ ಗಳಿಗೆ ನೋಡಿ ಬರುವುದಂತೆ. ಏನು ನಮ್ಮ ಪುಣ್ಯಕ್ಕೆ ನಾವು ಹೋದ ಟೈಮಿಗೆ ಅದು ಆಗ್ತಿತ್ತು. ನಮಗೆ ಖುಷಿ ಆಯಿತು. ನಾವು ಅದು ನೋಡಲಿಕ್ಕೆ ಸಿಗ್ತದಾ ಇಲ್ವಾ ಅಂತ ಅಂದ್ಕೊಂಡಿದ್ವಿ. ಹೆಚ್ಚಿನವರಿಗೆ ನೋಡಲಿಕ್ಕೆ ಸಿಗೋದು ಇಲ್ಲ, ಅಂದರೆ ನಮ್ಮ ಟೈಮಿಂಗ್ಸ್ ಅಲ್ಲಿ ಬರುವ ಟೈಮಿಂಗ್ಸ್ ಚೇಂಜ್ ಇರ್ತದಲ್ವ, ಹಾಗಾಗಿ ನಮ್ಮ ಪುಣ್ಯಕ್ಕೆ ಅದೊಂದು ನೋಡಲಿಕ್ಕೆ ಸಿಕ್ಕಿತು. ಭಾರಿ ಖುಷಿ ಆಯಿತು ನಮಗೆ. ನೋಡ್ಬೋದು ಆ ಟೈಮಲ್ಲಿ ಅಲ್ಲಿ ಕೆಳಗಡೆ ಯಾರನ್ನು ನಿಲ್ಲಲಿಕ್ಕೆ ಬಿಡುವುದಿಲ್ಲ ನೀರ ಹತ್ತಿರ. ಅದ ನಂತರ ಬೇಕಾದರೆ ನಾವು ಅಲ್ಲಿ ಹೋಗಿ ನಿಲ್ಬೋದು, ಆದರೆ ಆನೆ ಸವಾರಿ ಆಗೋತ್ತಿಗೆ ಅಲ್ಲಿ ಹೋಗಿ ನಿಲ್ಲಲಿಕ್ಕಿಲ್ಲ ಕೆಳಗಡೆ. ನಾವು ಗುರುವಾರ ಹೋದದ್ದು, ಆದರೂ ಜನ ಇದ್ದಾರೆ ನೋಡ್ಬೋದು ನೀವು. ಮತ್ತು ನಾವಲ್ಲಿ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದರೆ ಅಲ್ಲಿ ವೀಡಿಯೋ ಅಲೌ ಇಲ್ಲ. ಅಂದರೆ ಮೇಲಿನಿಂದ ನಾವು ಫೋಟೋ ವೀಡಿಯೋ ತೆಗಿಬೋದು, ಆದರೆ ಕೆಳಗಡೆ ಹೋದ ನಂತರ ಅಲ್ಲಿ ಫೋಟೋ ಆಗಲಿ ವೀಡಿಯೋ ಆಗಲಿ ತೆಗಿಲಿಕ್ಕಿಲ್ಲ. ಅಂದರೆ ಅಲ್ಲಿ ಬೈತಾರೆ ಮತ್ತು ಮೊಬೈಲೆಲ್ಲ ತಗೊಳ್ತಾರೆ. ಹಾಗಾಗಿ ನಾವಲ್ಲಿ ರಿಸ್ಕ್ ತಗೊಳ್ಳಿಲ್ಲ, ಅಂದರೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಆದಷ್ಟು ಮೇಲಿನಿಂದ ಸ್ವಲ್ಪ ನಾವು ವೀಡಿಯೋ ಮಾಡಿದ್ವಿ ಅಷ್ಟೇ. ದರ್ಶನಕ್ಕೆ ನಾವು ಕ್ಯೂ ನಿಲ್ಲಿಲ್ಲ, ಯಾಕಂತ ಹೇಳಿದರೆ ಅಲ್ಲಿ ತುಂಬ ರಶ್ ಇತ್ತು. ಅಂದರೆ ಕ್ಯೂ ಅಲ್ಲಿ ನಿಂತವರು ನಾವು ಫಸ್ಟ್ ನೋಡುವಾಗ ಯಾವ ಪ್ಲೇಸಲ್ಲಿದ್ದರು ಮತ್ತು ಲಾಸ್ಟಲ್ಲಿ ನೋಡುವಾಗ ಕೂಡ ಅದೇ ಪ್ಲೇಸಲ್ಲಿದ್ದರು. ಅಂದರೆ ಕ್ಯೂ ಮೂವ್ ಆಗ್ತಿರಲಿಲ್ಲ, ಹಾಗಾಗಿ ನಾವು ಕ್ಯೂ ನಿಲ್ಲಿಲ್ಲ. ನಾವಲ್ಲಿ ಎದುರುಗಡೆಯಿಂದಲೇ ಹೋಗಿ, ಎದುರುಗಡೆಯಿಂದ ನಿಮಗೆ ನೋಡಲಿಕ್ಕೆ ಆಗ್ತದೆ. ಅಲ್ಲಿ ಕೆಳಗಡೆ ಹೋಗಿ ಅಲ್ಲಿ ನಿಂತರೆ ನಮಗೆ ಕಾಣಿಸ್ತಾರೆ ದೇವರು, ಅಲ್ಲಿಂದಲೇ ಸೈಡಿಂದ ನೋಡಲಿಕ್ಕೆ ಬಿಡ್ತಾರೆ. ಹಾಗಾಗಿ ನಾವು ಅಲ್ಲಿಂದಲೇ ನೋಡಿದ್ದು. ಕ್ಯೂ ಅಲ್ಲಿ ನಿಂತರೆ ನಾವು ಒಂದು ಅರ್ಧ ದಿನ ನಿಲ್ಲಬೇಕಾಗ್ತದೆ. ಹಾಗಾಗಿ ನೋಡಿ ನಾನು ತೋರಿಸ್ತೇನೆ ನಿಮಗೆ. ನೋಡಿ ಅಲ್ಲಿ ಆನೆ ಸವಾರಿ ಮುಗಿದ ನಂತರ ನಾವು ನೋಡಿ ಕೆಳಗೆ ಹೋಗ್ಬೋದು. ನೋಡಿ ಇಲ್ಲಿಂದ ನಾವು ದೇವರನ್ನು ಕಾಣ್ಬೋದು. ಅಲ್ಲಿ ಎದುರು ಹೋಗಿ ನಿಂತರೆ ನಮಗೆ ಡೈರೆಕ್ಟ್ ಕಾಣಿಸ್ತಾರೆ. ಫಸ್ಟ್ ರಶ್ ಇತ್ತಂತ ನಾವು ಮೇಲಿನಿಂದಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಆಗ ಸ್ವಲ್ಪ ಜನ ಕಡಿಮೆ ಆಗಲಿ, ನಂತರ ಕೆಳಗೆ ಹೋಗುವಂತ ನಾವು ಸ್ವಲ್ಪ ವೆಯ್ಟ್ ಮಾಡಿ ನಂತರ ನಾವು ಕೆಳಗೆ ಹೋದ್ವಿ. ನೋಡಿ ನೀರಲ್ಲಿ ಹೋಗೋದು, ಇದನ್ನು ಒಂದು ವಿಡಿಯೋದಲ್ಲಿ ಎಲ್ಲ ನೀವು ಮೊದಲು ನೋಡಿರ್ಬೋದು. ಇಲ್ಲಿ ನೋಡಿ ಈಗ ತುಂಬ ರಶ್ ಆಗಿದೆ. ಅಲ್ಲಿ ಹೋಗಲಿಕ್ಕೆ ಕೂಡ ತುಂಬ ರಶ್ ಉಂಟು. ಅಲ್ಲಿ ದೇವರ ದರ್ಶನ ಮಾಡಲಿಕ್ಕೆ ತುಂಬ ರಶ್ ಆಗಿದೆ. ಈಗ ನಾವಿಲ್ಲಿ ದೂರದಿಂದಲೇ ನೋಡಿಕೊಂಡು ಬಂದದ್ದು. ಅಲ್ಲಿ ತುಂಬ ಕಡೆ ಈಗ ಸ್ವಲ್ಪ ಫ್ರೀ ಆಯ್ತು ಈಗ ಹೋಗುವ ಅಂತ. ಆಗ ನಮಗೆ ಸರಿ ಕಟ್ಟಾಗಲಿಲ್ಲ, ಅಲ್ಲಿ ದೂಡ್ತಿದ್ರು. ನೋಡಿ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ವೀಕ್ ಡೇ ಅಲ್ಲಿ ಬಂದರೂ ಅಷ್ಟೇ, ವೀಕೆಂಡಲ್ಲಿ ಬಂದರೂ ಅಷ್ಟೇ, ಜನ ಅಂತೂ ಫುಲ್ಲು ಜನ ಇದ್ದಾರೆ. ಮಾತ್ರ ಈ ಪ್ಲೇಸಿಗೆ ಹೋದಾಗ ಒಮ್ಮೆ ನಮಗೆ ಪೀಸ್ ಅಂದರೆ ಏನಂತ ಗೊತ್ತಾಗ್ತದೆ. ಅಂದರೆ ಆ ಪ್ರಕೃತಿಯ ನಡುವಲ್ಲಿ ಇದೊಂದು ಟೆಂಪಲ್, ಮತ್ತು ಇದು ಒಂದು ಬೇರೆ ಸ್ಟೈಲಲ್ಲಿ, ಈಗ ನಾರ್ಮಲ್ ನಮ್ಮ ಟೆಂಪಲ್ ಇರುವ ಸ್ಟೈಲಲ್ಲಿ ಇಲ್ಲ. ಇದೊಂದು ಟ್ರೆಡಿಷ್ನಲ್ ರೀತಿಯಲ್ಲಿ ಉಂಟಲ್ವ, ಅದನ್ನೆಲ್ಲ ನೋಡುವಾಗ ಸ್ಪೆಷಲ್ ಅನ್ನಿಸ್ತದೆ. ಅಲ್ಲಿನ ಕಲ್ಚರ್ ಸಿಸ್ಟಮ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಅವರವರದೇ ಸ್ಟೈಲಲ್ಲಿ ಎಲ್ಲೊಂದು ಆಚರಣೆ ಮಾಡ್ತಿದ್ದಾರೆ. ಅಂದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಮಾಡ್ತಿದ್ದಾರೆ. ಅಲ್ಲಿ ಯಾರೋ ಹುಷಾರು ತಪ್ಪಿ ಬಿದ್ದರು, ಅವರನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಇದು ಪ್ರಸಾದ ಅಂತ ಹೇಳಿದರೆ ಈ ಥರ ಸಿಗ್ತದೆ ನೋಡಿ, ನಮ್ಮ ಶಬರಿಮಲೆಯಲ್ಲಿ ಸಿಗ್ತದಲ್ವಾ ಅರಿವಣ ಪಾಯಸ, ಆ ಥರದ್ದು. ಇದೊಂದು ಡಬ್ಬಿ, ಅದು 100 ರುಪೀಸ್. ಮತ್ತು ಇದು ಅಪ್ಪ, ಅದು ನಿಮಗೆ ಒಳಗೆ ತೋರಿಸ್ತೇನೆ ನೋಡಿ. ಇದಕ್ಕೆ 50 ರುಪೀಸ್. ಇಷ್ಟೇ ಇಲ್ಲಿ ಪ್ರಸಾದ. ಮತ್ತು ಕುಂಕುಮ ಸಿಗ್ತದೆ, ಬೇರೆಂಥ ಪ್ರಸಾದ ಇಲ್ಲ ಇಲ್ಲಿ. ಈಗ ನಾವು ಇನ್ನು ಹೊರಡುದು. ಅಲ್ಲಿ ನಾವು ಇವರು ನಮ್ಮ ಬಸ್ಸಿನವರು ಗೈಡ್, ಇವರೇ ಕರ್ಕೊಂಡು ಹೋದದ್ದು, ಕರ್ಕೊಂಡು ಬಂದದ್ದೆಲ್ಲ. ಆದ್ಯ ಅಲ್ಲ, ಓಂಕಾರ ಟೂರ್ಸ್. ಅದು ನಂಬರ್ ಕೊಡ್ತೇವೆ ನಾವು ನಿಮಗೆ, ಬೇಕಾದ್ರೆ ನೋಡ್ಬೋದು. ಮಂಗಳೂರಿನವರು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ತುಂಬ ಅಪ್ಡೇಟ್ ಆಗಿದೆ ಅಂತೆ. ಅದು ಬಂದವರೆಲ್ಲ ಹೇಳ್ತಿದ್ರು ಅಲ್ಲಿ. ಅಂದರೆ ಲಾಸ್ಟ್ ಇಯರ್ ಬ್ರಿಡ್ಜ್ ಎಲ್ಲ ಹಳೇದಿತ್ತಂತೆ, ಈ ಸಲ ಎಲ್ಲ ಹೊಸದಾದದ್ದು. ಮತ್ತು ಇಲ್ಲೆಲ್ಲ ಅಪ್ಡೇಟ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದರು. ನಾವು ಹೋಗ್ತಿದ್ದೇವೆ, ಎಲ್ಲರೂ ರಿಟರ್ನ್ ಹೋಗ್ತಿದ್ದಾರೆ ನೋಡಿ ಆ ಲೈನಲ್ಲಿ. ನಾವಿಲ್ಲಿ ಸ್ವಲ್ಪ ಫ್ರೀ ಇತ್ತು, ಈ ಲೈನ್ ಯಾರಿಲ್ಲ ಅಲ್ವ, ಹಾಗಾಗಿ ನನ್ನ ಬ್ಯಾಗ್ ಫುಲ್ ಆಗಿದೆ. ಎಲ್ಲರ ಪ್ರಸಾದ ಈ ಬ್ಯಾಗಲ್ಲಿ ಉಂಟು, ಹಾಗಾಗಿ ಕೈಯಲ್ಲೇ ಇಟ್ಕೊಂಡಿದ್ದೇನೆ. ಇಲ್ಲದಿದ್ದರೆ ಅದರ ಇದು ಕಟ್ಟಾಗ್ಬೋದಂತ,
ಹಾಗಾಗಿ ಇದಕ್ಕೆ ಇಟ್ಕೊಂಡು ಹೋಗ್ತಿದ್ದೇನೆ. ಮತ್ತು ನಮಗೆ ವಿಡಿಯೋ ಎಲ್ಲ ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ರಶ್ ಕೂಡ ಅಲ್ವಾ. ಮತ್ತು ಅಲ್ಲಿ ಮೊಬೈಲ್ ಅಲೌಡ್ ಇಲ್ಲ, ವಿಡಿಯೋ ಮಾಡಲಿಕ್ಕೇನೆಲ್ಲ. ಮುಂಚೆ ಬಿಡ್ತಿದ್ರು, ಈಗೆಲ್ಲ ಇಶ್ಯೂ ಎಲ್ಲ ಆಯ್ತಲ್ವ, ಹಾಗಾಗಿ ಅಲ್ಲಿ ವಿಡಿಯೋ ಮಾಡಲಿಕ್ಕೆಲ್ಲ ಬಿಡುವುದಿಲ್ಲ. ಆದರೆ ಕೂಡ ಕಷ್ಟದಲ್ಲಿ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ಅಷ್ಟೇ. ಈಗ ನಿನ್ನೆಯಿಂದ ಸ್ವಲ್ಪ ಮೊನ್ನೆಯಿಂದ ಜನ ಕಡಿಮೆ ಇದ್ದಾರೆ. ಅದೆಲ್ಲ ಇದು ಬಂತಲ್ವಾ, ರಶ್ ಇದ್ದು ಹಾಗೆ ಹೀಗೆ ಅಂತ ವಿಡಿಯೋ ಎಲ್ಲ ವೈರಲ್ ಆಯ್ತಲ್ವಾ, ಆ ನಂತರ ಜನ ಕಡಿಮೆ ಆಗಿದೆ. ಇಷ್ಟ ರಶ್ಗೆ ಮತ್ತೆ ಹೆಂಗಸರಿಗೆ ಮತ್ತೆ ಹುಡುಗಿಯರಿಗೆ ಲಾಸ್ಟ್ ಡೇಟ್ ಆಗಿದೆ. ಲಾಸ್ಟ್ ಡೇಟ್ 20 ತಾರೀಕಿಗೆ ಲಾಸ್ಟ್. ನಂತರ 10 ದಿನ ಏನೋ ಹುಡುಗರಿಗೆ ಹೋಗ್ಲಿಕ್ಕೆ ಮಾತ್ರ ಅವಕಾಶ ಇರೋದು. ಬರ್ಬೋದು, ಬಂದು ಹೋಗ್ಬೋದು. ಅಂದ್ರೆ ವೀಕೆಂಡ್ಗಿಂತ ವೀಕ್ ಡೇ ಅಲ್ಲಿ ಬಂದು ಹೋದ್ರೆ ಬೆಟರ್. ಕನ್ಫರ್ಮ್ ಡೇಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಬೇಕಾದ್ರೆ ನಾವು ಎಂಕ್ವೈರಿ ಇದು ಮಾಡಿ. ಮತ್ತೆ ಅದೇ ಅಷ್ಟೇ, ನಮ್ದು ಆಯಿತು. ಬರಬೇಕು. ಲಾಸ್ಟ್ ಇಯರ್ ನಾವು ಬರಬೇಕಂತಿದ್ವಿ. ಲಾಸ್ಟ್ ಮೂಮೆಂಟಿಗೆ ಅದು ಕ್ಯಾನ್ಸಲ್ ಆಯಿತು. ಈ ಇಯರ್ ಕೂಡ ಲಾಸ್ಟ್ ವೀಕಲ್ಲಿ ನಾವು ಡೇಟ್ ಫಿಕ್ಸ್ ಮಾಡಿ, ಅದು ಕೂಡ ಒಂದು ರೀಸನಿಂದ ಕ್ಯಾನ್ಸಲ್ ಆಗಿ ಫೈನಲಿ ಬಂದ್ವಿ ನಾವು. ಅದು ಹೇಳ್ತಾರಲ್ವ, ಅದೊಂದು ಟೈಮ್ ಹೋಗ್ಬೇಕಂತಿದ್ರೆ ಹೋಗ್ತೇವೆ ಅಂತ. ಆ ರೀತಿ ಇದು 2 ದಿನದಲ್ಲಿ ಪ್ಲ್ಯಾನ್ ಆದದ್ದು. ಅಂದರೆ 2 ದಿನ ಇರುವಾಗ ನಾವು ಅದು ನಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದ್ದು, ಮತ್ತು 1 ದಿನದಲ್ಲಿ ಡಿಸೈಡ್ ಆಗಿ ನಾವು ಬಂದದ್ದೇ. ಹಾಗೆ ಇದು ನಿಮಗೆ ಗೊತ್ತಿರ್ಬೋದು, ನೀವು ರೀಲ್ಸಲ್ಲೆಲ್ಲ ನೋಡಿರ್ಬೋದು. ಕೊಟ್ಟೂರಿನಲ್ಲಿ ಯಾವುದೇ 2 ಕಲ್ಲನ್ನು ಉಜ್ಜಿದ್ರೆ ಅದರಲ್ಲಿ ಗಂಧ ಬರ್ತದೆ. ಅದನ್ನೇ ನಾವು ಪ್ರಸಾದವಾಗಿ ಹಾಕ್ಕೊಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಉಜ್ಜಿ ತೋರಿಸ್ತಿದ್ದೇನೆ. ನೋಡಿ, 2 ಕಲ್ಲನಿಗೆ ಉಜ್ಜಿದ್ರೆ ಅಲ್ಲಿ ಗಂಧ ಬರ್ತದೆ. ನಾನು ಆಲ್ರೆಡಿ ಒಮ್ಮೆ ಮಾಡಿದ್ದೆ, ಹಾಗಾಗಿ ನಾನು ಆಲ್ರೆಡಿ ಒಮ್ಮೆ ಗಂಧ ಹಾಕಿದ್ದೇನೆ, ನೋಡಿರ್ಬೋದು ನೀವು. ಇದೊಂದು ಕೊಟ್ಟೂರಿನಲ್ಲಿ ಒಂದು ಅದ್ಭುತ ಅಂತ ಹೇಳ್ಬೋದು. ಅಂದರೆ ಆ ಪ್ಲೇಸಲ್ಲಿ ಸತಿದೇವಿ ಭಸ್ಮ ಆಗಿದ್ದಾರಲ್ವ, ಹಾಗಾಗಿ ಅದು ಆ ರೀತಿ ಬರ್ತದೆ ಅಂತ ಹೇಳ್ತಾರೆ. ಒಂದು ಖುಷಿಯ ವಿಚಾರ ಅಂತ ಗೊತ್ತುಂಟಾ, ಇಲ್ಲಿ ಅನೌನ್ಸ್ಮೆಂಟ್ ಎಲ್ಲ ಕನ್ನಡದಲ್ಲೇ ಆಗ್ತದೆ. ಅಂದರೆ ಅವರ ಕೇರಳದ ಭಾಷೆ ಮತ್ತು ಕನ್ನಡದಲ್ಲಿ ಆಗ್ತದೆ. ಅಂದರೆ ಇಲ್ಲಿಗೆ ಜಾಸ್ತಿ ಬರೋದು ಕರ್ನಾಟಕದವರು ಜಾಸ್ತಿ ಬರಲಿಕ್ಕೆ ಕಾರಣ ಎಂತ ಅಂತ ಹೇಳಿದರೆ, ಹೋದ ವರ್ಷ ನಮ್ಮ ಬಾಸ್ ಬಂದಿದ್ರಲ್ವ, ಡಿ ಬಾಸ್, ಅವರು ಬಂದ ನಂತರ ಇದು ಕರ್ನಾಟಕದಲ್ಲಿ ಫೇಮಸ್ ಆದದ್ದು ಅಂತ ಹೇಳ್ಬೋದು. ಅಂದರೆ ಕರ್ನಾಟಕದವರು ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆದದ್ದೇ ನಮ್ಮ ಡಿ ಬಾಸ್ ಬಂದ ನಂತರ. ಅವರು ಬಂದ ನಂತರನೇ ಇಡೀ ಕರ್ನಾಟಕಕ್ಕೆ ಈ ಪ್ಲೇಸ್ ಪರಿಚಯ ಆಯ್ತು ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಆದರೆ ತುಂಬ ಫೇಮಸ್ ಆದದ್ದು ನಮ್ಮ ಡಿ ಬಾಸ್ ಬಂದ ಮೇಲೆ. ಅದು ಸ್ವತಃ ಮ್ಯಾನೇಜ್ಮೆಂಟೇ ಹೇಳಿಕೊಂಡಿದ್ದಾರೆ. ಅಂದರೆ ಕರ್ನಾಟಕದ ಒಬ್ಬ ಸ್ಟಾರ್ ಬಂದ ನಂತರ ಇಲ್ಲಿ ಕರ್ನಾಟಕದಲ್ಲಿ ಫೇಮಸ್ ಆಯ್ತಂತ. ಹಾಗಾಗಿ ಇಲ್ಲಿ ಎಲ್ಲ ಕಡೆಯಲ್ಲೂ ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಇದೆ. ಅವರ ಭಾಷೆ ಬಿಟ್ಟು ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಎಲ್ಲ ಆಗ್ತದೆ. ಅದೊಂದು ನಮಗೆ ಖುಷಿಯ ವಿಚಾರ. ನಮ್ಮ ರಾಜ್ಯ ಅಲ್ಲದಿದ್ರು ಇಲ್ಲಿ ಕನ್ನಡದಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಆಗ್ತದೆ. ಎಲ್ಲ ರೂಲ್ಸ್ ಎಲ್ಲ ಕನ್ನಡದಲ್ಲಿ ಕೂಡ ಬರೆದಿದ್ದಾರೆ. ಇದು ನಾವು ಈ ಹಿಂದೆ ಮಂತ್ರಾಲಯ ಉಂಟಲ್ವ, ಅಲ್ಲಿ ಕೂಡ ನೋಡಿದ್ವಿ. ಅಲ್ಲಿ ಕೂಡ ಬೆಳಿಗ್ಗೆ ಫಸ್ಟ್ ಕನ್ನಡದಲ್ಲಿ ಆಗಿ ನಂತರ ಅವರ ಭಾಷೆಯಲ್ಲಿ ಆಗ್ತದೆ. ಅದು ಖುಷಿ ಆಗ್ತದೆ. ಅಂದರೆ ನಮ್ಮ ಕರ್ನಾಟಕದವರು ಜಾಸ್ತಿ ಟೆಂಪಲ್ ವಿಸಿಟ್ ಮಾಡ್ತಾರೆ ಅಲ್ವಾ, ಹಾಗಾಗಿ ಕರ್ನಾಟಕದವರು ಕನ್ನಡದಲ್ಲಿ ಎಲ್ಲ ಇಲ್ಲಿ ಉಂಟು, ನಮಗೆ ಬರ್ದೆಲ್ಲ ಉಂಟು. ಅದೊಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಮತ್ತು ನಮ್ಮ ಬಾಸ್ ಬಂದಿದ್ರಲ್ವ, ನಾವು ಅವತ್ತೇ ಡಿಸೈಡ್ ಆಗಿದ್ವಿ ನಾವು ಒಮ್ಮೆ ಹೋಗಲೇಬೇಕಂತ. ಹಾಗಾಗಿ ಲಾಸ್ಟ್ ಇಯರ್ ಆಗಲಿಲ್ಲ, ಫೈನಲಿ ನಾವು ಬಂದ್ವಿ. ಆದರೆ ನಮ್ಮ ಬಾಸ್ ಈ ಸಲ ಇಲ್ಲ, ಆದರೂ ಪರವಾಗಿಲ್ಲ, ಅವರಿಗೆ ಆದಷ್ಟು ಬೇಗ ಬರಲಿ ಅಂತ ಬೇಡಿಕೊಂಡಿದ್ದೇವೆ. ನೋಡುವ ಎಂತ ಆಗ್ತದೆ ಅಂತ. ಈಗ ನೋಡಿ, ಫುಲ್ಲು ಮಳೆ ಬರ್ತಾ ಉಂಟು. ಈಗ ಫುಲ್ಲು ಮಳೆ ಹಿಂದುಗಡೆಯಿಂದ ನೀವು ನೋಡ್ಬೋದು. ನಮ್ಮ ಪುಣ್ಯಕ್ಕೆ ಇಷ್ಟು ಹೊತ್ತಿರಲಿಲ್ಲ, ಈಗ ಬಂದದಷ್ಟೇ. ಮತ್ತು ಇದು ನೀವು ನೋಡಿರ್ಬೋದು, ಇದೆಂತ ಅಯ್ಯೋ ಹೆಸರು ನೆನಪಂತ ಮರಕ್ಕೆ ಹೆಸರು ಓಡಪ್ಪು ಅಂತ. ಅದು ಮಹರ್ಷಿಯ ಗಡ್ಡ ಅಂತ ಹೇಳಿ ತಗೊಂಡು ಹೋಗ್ತಾರೆ. ಅದು ಡಿಸ್ಟಿಗೆಲ್ಲ ಇರ್ತಾರೆ ಅಂಗಡಿಯಲ್ಲಿ, ಮನೆಯಲ್ಲೆಲ್ಲ. ಇದು ನನ್ನ ಫ್ರೆಂಡ್ ಅವರು ಕೂಡ ಬೇಕಂತ ಹೇಳಿದ್ದಾರೆ, ಮತ್ತು ನನಗೆ ಕೂಡ ಬೇಕು. ಇದನ್ನು ಈಗ ನಾವು ತಗೊಳ್ಬೇಕು. ಮತ್ತು ಆ ಕಡೆ ಅಂಗಡಿಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದರೆ ಮಳೆ ಬರ್ತಾ ಉಂಟು. ನೋಡ್ಬೇಕು ಎಂತಾಗಿದೆ. ನೋಡಿ, ಈಗ ಜೋರು ಮಳೆ ಬರುತ್ತೆ, ಫುಲ್ಲು ಮಳೆ. ಬೆಳಿಗ್ಗಿನಿಂದ ಮಳೆ ಇರಲಿಲ್ಲ, ಈಗ ನೋಡಿ ಮಳೆ ಎಷ್ಟು ನೀರು ಬಂತು. ನಾವು ಫುಲ್ ಒದ್ದೆ ಆಗಿದ್ವಿ ಮಳೆ. ನೋಡಿ, ನಮ್ಮ ಟೀಚ್ ನಿಮಗೆ ಕಾಣಿಸ್ತಿರ್ಬೋದು. ನೋಡಿ, ಇಲ್ಲಿ ಉಂಟು. ನಮ್ಮವರು ಕೆಲವರು ಹೋಗಿ ಕೂತಿದ್ದಾರೆ, ನಾವಿಲ್ಲೇ ಬಾಕಿ ಆಗಿದ್ದೇವೆ ಮರ್ಯಾದೆ. ನಾನು ಮತ್ತು ನನ್ನ ತಮ್ಮ ಫುಲ್ ಒದ್ದೆ. ನಾವಿಬ್ಬರು ಹಿಂದೆ ಉಳಿದದ್ದು, ಫುಲ್ ಒದ್ದೆ ಆಗಿದ್ದೇವೆ. ನಾವು ದರ್ಶನ ಎಲ್ಲ ಆಗಿ ಸ್ವಲ್ಪ ಇಲ್ಲಿ ಸಂತೆ ಎಲ್ಲ ತುಂಬಿದ್ದು ಸುತ್ತಾಡ್ಬೇಕಂತ ಅಂದ್ಕೊಳ್ಳೋದು. ಈ ಮಳೆಗೆ ಎಲ್ಲಿಗೆ ಕೂಡ ಹೋಗ್ಲಿಕ್ಕೆ ಆಗ್ತಿಲ್ಲ. ನೋಡಿ, ಎಲ್ಲ ಮಳೆ ಬಂದಿದೆ. ನಾವು ಜಸ್ಟ್ ಇದನ್ನು ತಗೊಂಡ್ವಿ ಅಂತ ಆಗ ಹೆಸರು ಹೇಳಿದೆ ಅಲ್ವಾ, ವಡಪಾವ್ ಎಂಥದ್ದು ಹೇಳಿದ್ರಲ್ಲ, ಅದು ತಗೊಂಡ್ವಿ. ಮತ್ತೆ ಸ್ವಲ್ಪ ತಿಂಡಿ ತಗೊಂಡು ಇನ್ನು ನಾವು ಹೊರಡುದು. ಮತ್ತು ಅದು ಯಾವ ರೀತಿ ಮಾಡ್ತಾರೆ ಅಂತ ನೋಡಿ, ಅಲ್ಲಿ ಮಾಡ್ತಾ ಇದ್ದಾರೆ, ನೋಡ್ಬೋದು. ಸ್ವಲ್ಪ ತೋರಿಸಿದ್ದೇನೆ. ಮತ್ತು ಇನ್ನಿಲ್ಲೆಂತ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಹೋಗ್ತೇವೆ. ಇನ್ನು ಗಾಡಿಯಲ್ಲಿ ಕೂತ್ಕೊಳ್ಳೋದು, ಸುತ್ತಾಡೋದೆಲ್ಲ ಎಂತ ಇಲ್ಲ, ಹೋಗೋದಿಲ್ಲ. ಅಕ್ಕಂದೆಲ್ಲ ಪರ್ಚೇಸ್ ಆಗಿದೆ ನೋಡಿ, ಪರ್ಚೇಸ್ ಮಾಡಿಕೊಂಡು ಬರ್ತಾ ಇದ್ದಾಳೆ. ಒಂದು ಅರ್ಧ ಕೊಟ್ಟಿರು ಪರ್ಚೇಸ್ ಮಾಡಿದಲ್ಲ ಅಂತ ತಿಂಡಿ ಎಲ್ಲ. ಇವಾಗ ಖಾಲಿ ತಿರುಗಾಡುದು, ಏನು ಪರ್ಚೇಸ್ ಮಾಡೋದಿಲ್ಲ.
ಫ್ರೀ ಬಸ್ಸಲ್ಲಿ ಬಂದ್ರು, ಊಟ ತಿಂದ್ರು ಫ್ರೀ. ಬೆಚ್ಚ ಬೆಚ್ಚ ಒಂದು ತಿನ್ಪುನ ಎಂಚಿನೇ ಬೆಚ್ಚ ಬೆಚ್ಚ ನೋಡಿ ಇವೆಲ್ದು ನೋಡಿ ಪರ್ಚೇಸ್ ಆಗಿದೆ. ನೋಡಿ ಎಂತ ಹೇಳಿದ್ರಲ್ಲಿ ಇದೊಂದು ಮನೆಗೆ ತಿನ್ಲಿಕ್ಕೆ, ಮತ್ತೆ ಇದು ಹಲ್ವಾ, ಮತ್ತೆ ಇದು ದಕ್ಷ ಮಹಾರಾಜರ ಗಡ್ಡ, ಮತ್ತೆ ಅದರಲ್ಲಿ ಹಲ್ವಾ ನನ್ನ ಫ್ರೆಂಡಿನವರಿಗೆಲ್ಲ, ಮತ್ತೆ ತಿಂಡಿ ಅಷ್ಟೇ, ಮತ್ತೆ ಎಂತ ಇಲ್ಲ. ಮತ್ತೆ ಸಂತೆಗೆಲ್ಲ ಹೋಗ್ಲಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲಿ ನೋಡಿ ಗಾಡಿ ರೆಡಿ ಆಗಿದೆ. ಇಬ್ರು ಗಾಡಿಯಲ್ಲಿ ಇದ್ದಾರೆ. ನಾನೆಲ್ಲ ಬಟ್ಟೆ ಎಲ್ಲ ಹಾಕ್ಬೇಕು, ಇನ್ನು ಒಂದು ರೌಂಡಿಗೆ ಮತ್ತೆ ಪೇಂಟಿಗೆ ಇಡಬೇಕು. ನೋಡಿ ಮಳೆ ಬಂದು ಯಾವ ರೀತಿ ಆಗಿದೆ ಅಂತ ನೋಡಿ. ಮಾತ್ರ ಇವರದ್ದು ನಾವು ಬಂದ ಟೂರಿಸ್ಟ್ ಸರ್ವಿಸ್ ಚೆನ್ನಾಗಿತ್ತು. ದುರ್ಗಾ ಓಪನ್ ಅನ್ಪಿಯ ಬಾಕಿಲಿ. ನಾ ಮತ್ತೆ ಡ್ರೈವರನ್ನು ಮಾತಾಡಿಸ್ತೇನೆ. ಈ ಗಾಡಿಗೆ ಹೋಗುವ ಯಾವ ರೀತಿ ಇದೆ ಅಂತ ನೋಡುವ. ಗಾಡಿಯೆಲ್ಲ ಚೋರಾಗಿರ್ಬೋದು. ಡ್ರೈವರ್ ಇಲ್ಲೇ ಇದ್ದಾರೆ ನಮ್ಮದು. ಈಗ ನೋಡಿ 4 ಗಂಟೆ ಆಯ್ತು. ಈಗ ನಾವು ಜಸ್ಟ್ ಕೊಟ್ಟೂರಿಂದ ಹೊರಟಿದ್ದೇವೆ ನೋಡಿ. ಈಗ ಹೊರಟದ್ದು ನಮ್ಮವರೆಲ್ಲ ಕೂತಿದ್ದಾರೆ. ಅವರು ಬಸ್ ಸ್ವಲ್ಪ ಮುಂದೆ ಹೋಯ್ತು. ಈಗ ಜಸ್ಟ್ ನಾವು TT ಅವರ ಹಿಂದೆ ಇದ್ದೇವೆ. ಇನ್ನು ನಾವು ನೋಡ್ಬೇಕು ನೆಕ್ಸ್ಟ್ ಸ್ಟಾಪ್ ಎಲ್ಲಿಲ್ಲ. ತಿಂಡಿಗೆ ಏನಾದರೂ ನಿಲ್ಲಿಸ್ಬೋದು ಅಷ್ಟೇ. ಮತ್ತೆ ನಾವು ಸೀದಾ ಹೋಗುದು. ಫೈನಲಿ ಆಯಿತು ನಮ್ದೆಲ್ಲ. ಕೊಟ್ಟೂರಿ ಹೋಗಿ ಕೂಡ ಆಯಿತು. ಕೊಟ್ಟೂರು ಅಂತ ಫೈನಲಿ ಹೋಗಿ ಬಂದು ಕೂಡ ಆಯಿತು. ನಮ್ದೊಂದು ರಜೆ ಕೂಡ ಹೋಗಿ ಆಯಿತು. ಇನ್ನು ಕೆಲಸ ನಾಳೆ. ಈಗ ಎಲ್ಲರೂ ಬ್ಯುಸಿ ಇದ್ದಾರೆ. ಎಂತ ಗೊತ್ತುಂಟಾ, ಸ್ಟೇಟಸ್ ಹಾಕೋದ್ರಲ್ಲಿ ಎಲ್ಲರ ಫೋಟೋ ನನ್ನ ಹತ್ರ ಉಂಟು. ನಾನು ಸ್ವಲ್ಪ ಲೇಟ್ ಕಳಿಸುದು, ಯಾಕಂದ್ರೆ ಸ್ಟೇಟಸ್ ಹಾಕೋದ್ರಲ್ಲಿ ಎಲ್ಲರೂ ಇರ್ತಾರಲ್ವ, ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಮಾಡುದು ನಾನು ಕೂಡ ಲೇಟ್ ಕಳಿಸುವ ಅಂತ. ಈಗ 7:30 ಆಯಿತು. ಈಗ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ ಅಲ್ವಾ, ಅದೇ ಹೋಟೆಲಿಗೆ ಕರ್ಕೊಂಡು ಬಂದಿದ್ದಾರೆ ಇನ್ನೊಮ್ಮೆ ಕೂಡ. ಈಗ ಸಂಜೆಗೆ ಈಗ ಅಲ್ಲಿಗೆ ಹೋಗುವ, ಅದೇ ಸೇಮ್ ಹೋಟೆಲಿಗೆ. ಮತ್ತು ನನ್ನ ಮೊಬೈಲಲ್ಲಿ ಎಂತ ಚಾರ್ಜ್ ಇದೆ, ಅಲ್ಲಿ ಸ್ವಲ್ಪ ಕೇಳಬೇಕು ಚಾರ್ಜ್ ಇರ್ಬೋದಾ ಅಂತ. ಒಂದು ಫೋನಲ್ಲಿ ಉಂಟು, ವೀಡಿಯೋ ಮಾಡೋ ಫೋನಲ್ಲೆಲ್ಲ ಸ್ವಲ್ಪ ಅಲ್ಲಿ ಉಂಟು ಚಾರ್ಜ್. ನೋಡುವ ಎಂತ ಆಗ್ತದೆ ಅಂತ ಕೇಳಿ ನೋಡ್ತೇವೆ. ಚಾಗೆ ಹೊರಟೆವು ನಾವು. ಈಗ ನಮ್ಮದು ಚಹಾ ಕುಡ್ದಾಯಿತು. ಅದೇ ಮಾರ್ನಿಂಗಿನ ಹೋಟೆಲಲ್ಲಿ ನಾನು ವೀಡಿಯೋ ಮಾಡಿಲ್ಲ, ಯಾಕಂತ ಹೇಳಿದರೆ ನಾನು ಅಲ್ಲಿ ಚಾರ್ಜ್ ಇಟ್ಟಿದ್ದೆ. ಅವರು ಚಾರ್ಜ್ ಇಡಲಿಕ್ಕೆ ಹೇಳಿದರು, ಹಾಗಾಗಿ ಚಾರ್ಜ್ ಇಟ್ಟೆ. ಆಗ ಈಗೊಂದು ಮೊಬೈಲ್ಗೆ ಚಾರ್ಜ್ ಆಯಿತು. ಇಲ್ಲದಿದ್ದರೆ ವೀಡಿಯೋ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಇನ್ನು ಚಾರ್ಜ್ ಆಯ್ತಲ್ವ, ಇನ್ನೂ ಪ್ರಾಬ್ಲಮ್ ಇಲ್ಲ. ಎಡಿಟಿಂಗ್ ಕೂಡ ಇವತ್ತೇ ಮಾಡಬೇಕಂತಿದ್ದೇವೆ, ನೋಡಬೇಕು ಎಂತ ಆಗ್ತದೆ ಅಂತ. ಮತ್ತು ನಮ್ಗೆ ಇನ್ನೂ ಕೂಡ 3 hours ಜರ್ನಿ ಉಂಟು. ನಮಗೆ ಹೊಳಲಿಯಿಂದ ಕೊಟ್ಟೂರಿಗೆ 6 hours ಜರ್ನಿ. ಹೋಗಲಿಕ್ಕೆ 6 hours, ಬರಲಿಕ್ಕೆ 6 hours, 12 hours ಆಗ್ತದೆ. ಮತ್ತು ನಮಗೆ ಕೊಳಲಿಯಿಂದ ನಮ್ಮೂರಿಗೆ 1 hour ಜರ್ನಿ. ಹೋಗಲಿಕ್ಕೆ 1 hour, ಬರಲಿಕ್ಕೆ 1 hour, ಒಟ್ಟು 14 hours ಜರ್ನಿ ಆಗ್ತದೆ. ಅಲ್ಲಿದ್ದು 4 hours ಬೇರೆ. ಕೊಟ್ಟೂರಲ್ಲಿ ನಾವು 4 hours ಇದ್ವಿ, ಅದು ಬೇರೆ. ಇದು ಹೋಗಲಿಕ್ಕೆ ಬರಲಿಕ್ಕೆ ನಮಗೆ ಒಟ್ಟಿಗೆ 14 ಗಂಟೆ ಬೇಕಾಗ್ತದೆ. ಸುಸ್ತಾಗಿದೆ ಮಾತ್ರ. ಮತ್ತು ನಾವೀಗ ಜಾಸ್ತಿ ಹೋಗ್ತೇವಲ್ವ, ಹಾಗಾಗಿ ನಮಗೆ ಅಷ್ಟು ಕ್ಯಾರ್ ಆಗೋದಿಲ್ಲ. ಆದರೆ ಕೈಕಲ್ಲೆಲ್ಲ ನೋವು ಆಗ್ತಾ ಉಂಟು ಈಗ. ನೋಡುವ, ಇನ್ನು ನಾನು ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನಾವು ಬಳ್ಳಾರಿಯಿಂದ ಹೊರಟಿದ್ದು. ಈಗ ನಾವು ಬಳ್ಳಾರಿ ರೋಡಿಗೆ ವಾಪಸ್ ರಿಟರ್ನ್ ಆಗಿದ್ದೇವೆ. ಇಲ್ಲಿ ಇದ್ದವರೆಲ್ಲ ಡ್ರಾಪ್ ಮಾಡಿ ಆಯ್ತು. ಈಗ ನಾವು ಇಷ್ಟು ಬಂದಿದ್ದೇವೆ ನೋಡಿ ಗಾಡಿಯಲ್ಲಿ. ದುರ್ಗಾ ಪ್ರಸಾದ್, ಅಕ್ಕ, ಅಣ್ಣ, ತಮ್ಮ. ನಾವು ಹೋದ ಗಾಡಿ ಯಾವ್ದಂದ್ರೆ ಈಗ ಬ್ಯಾಕ್ ವ್ಯೂ ತೋರಿಸ್ತೇನೆ ನೋಡಿ. ಕೀರ್ತಿ ಬ್ರೋ ಇದ್ದಾರೆ. ಮತ್ತೆ ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಇವರೊಬ್ರು ಬಂದಿದ್ದಾರೆ. ನಿಮಗೆ ಬಸ್ನವರತ್ತ ಅವರು ಬಸ್ನವರು. ಮತ್ತೆ ಡ್ರೈವರ್ ತೋರಿಸ್ತೇನೆ ನಿಮಗೆ. ನಮ್ದು ಡ್ರೈವರ್ ಕೊಟ್ಟೂರಿಗೆ ಕರ್ಕೊಂಡೋಗಿ ಬಂದಾಗ ಇವರ ನಂಬರ್ ಕಾಂಟ್ಯಾಕ್ಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಇದು ಆಸಿಯಾ ಟ್ರಾವೆಲ್ಸ್ ಅಂತ ನಿಮ್ಗೆ Instagram ಅಲ್ಲಿ ಕೂಡ ಸಿಗ್ತದೆ ನೋಡಿ. ಇವರು ಅದು ಓನರ್, ಡ್ರೈವರ್, ಮತ್ತೆ ಅವರು ನೋಡಿ. ಇದು ಬಸ್ ಅವರದು. ನಿಮ್ಗೆ ಹಾಲಿಡೇಸ್ ಟ್ರಿಪ್ ಬಾಯ್ಸ್ಗೆಲ್ಲ ಮಾಡ್ಬೇಕಂದ್ರೆ ಸೂಪರ್ ಉಂಟು ಗಾಡಿ ನೋಡಿ. ನೋಡಿ ಟಾಪ್ ನಾಚ್, ಮಾತಾಡ್ಲಿಕ್ಕೇನೆ ಇಲ್ಲ. ಬಾಯ್ ಬಾಯ್.
ಟೆಂಪಲ್ ಆಗಿದೆ ಹತ್ತು ಕಾಲಾಯಿತು. 10 ಕಾಲಿಗೆ ನಾವಿಲ್ಲಿಗ ಕೊಳಲಿಗೆ ರೀಚ್ ಆಗಿದ್ದೇವೆ. ಇಲ್ಲೇ ನಾವು ಗಾಡಿಯಲ್ಲಿ ಇಟ್ಟದ್ದು. ಈಗ ಇಲ್ಲಿಂದ ನಮ್ಮೂರಿಗೆ ಹೋಗ್ಬೇಕು. ಇಲ್ಲಿಂದ ನಮ್ಮೂರಿಗೆ 1 ಅವರ್ ಉಂಟು. ಫಾಸ್ಟ್ ಹೋದ್ರೆ 3/4 ಗಂಟೆ ಅಂತ ಹೇಳ್ಬೋದು. ಇನ್ನು ಡೈರೆಕ್ಟ್ ನಾವು ಹೋಗೋದು, ಲೇಟ್ ಆಗಿದೆ ಆಲ್ರೆಡಿ. ಇನ್ನು ಹೊರಡುವ. ಇವರಿಬ್ಬರು ಹೊರಟಿ ಆಯಿತು, ಕೀರ್ತಿ ಮತ್ತು ಸ್ವಸ್ತಿಕ್. ದುರ್ಗಾಪ್ರಸಾದ್ ಮತ್ತು ನನ್ನ ಅಮ್ಮ, ಇವನು ಮತ್ತು ನಾನು ಇನ್ನು ಹೋಗುದು. ಬಾಯ್. ಈಗ 11:10 ಆಯಿತು. ಈಗ ನಾವು ಮನೆಗೆ ರೀಚ್ ಆದ್ವಿ. ನಮ್ಮದು ಎಷ್ಟು ಅವರ್ ಜರ್ನಿ ಆಯಿತು? 14, 15, 16, 17, 18 ಅವರ್ ಟ್ರಿಪ್ಪು ಆಗಿ ನಾವೀಗ ಬಂದದ್ದು. ಫುಲ್ಲು ಸುಸ್ತಾಗಿದೆ. ಇನ್ನೂ ನಮ್ಮದು ಸ್ನಾನ ಎಲ್ಲ ಆಗಬೇಕು. ಅಲ್ಲಿ ಫುಡ್ ಮಾಡಿದ್ದೇವೆ ಲೈಟಾಗಿ. ಇನ್ನೂ ಬೇಕಾದವರು ಊಟ ಮಾಡ್ತಾರೆ, ಇಲ್ಲದಿದ್ದರೆ ಹಾಗೇನೆ ಮಲಗೋದು. ನನಗಂತೂ ಊಟ ಬೇಡ. ಈಗ ಒಂದು ಸ್ನಾನ ಮಾಡಿ ಮಲಗೋದು. ನಿದ್ದೆ ಬರ್ತಾ ಉಂಟು, ಮತ್ತು ಕೈಕಾಲೆಲ್ಲ ನೋವಾಗ್ತಾ ಉಂಟು. ಮತ್ತು ಈ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇನ್ನು ನಾವು ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ. ಬಾಯ್.